ರಾಜಮೌಳಿಯ RRR ಸಿನಿಮಾದ ನಾಟು ನಾಟು ಸಾಂಗ್ ಆಸ್ಕರ್ ಅಂಗಳದಲ್ಲಿ ಸಿಕ್ಕಾಪಟ್ಟೆ ಘಾಟು ಇಟ್ಟಿತ್ತು. ಅದಕ್ಕೆ ಆಸ್ಕರ್ ಅಕಾಡೆಮಿ ಅವಾರ್ಡ್ ಕೂಡ ಬಂದಿದ್ದು ಇತಿಹಾಸ. ಇದೀಗ ಅದೇ RRRಗೆ ಮತ್ತೊಂದು ಆಸ್ಕರ್ ಬಂದಿದೆ. ಈ ಸಿನಿಮಾದ ಯಾವ ವಿಭಾಗಕ್ಕೆ ಇನ್ನೊಂದು ಅವಾರ್ಡ್ ಅಂತೀರಾ? ಈ ಸ್ಟೋರಿ ಒಮ್ಮೆ ನೋಡಿ. RRRಗೆ ಮತ್ತೊಂದು ಆಸ್ಕರ್, ಭಾರತ ಫುಲ್ ಖುಷ್. ಅಂದು ನಾಟು ನಾಟು ಸಾಂಗ್, ಇಂದು ಸ್ಟಂಟ್ಸ್. RRR ಮಹಾನ್ ಮಾಂತ್ರಿಕ ರಾಜಮೌಳಿ ಸೃಷ್ಟಿಸಿದ ಈ ಸಿನಿಮಾ ತೆರೆ ಕಂಡಿದ್ದು 2022ರ ಮಾರ್ಚ್ 25ರಂದು. ಅಂದಿನಿಂದ ಇಂದಿನವರೆಗೆ ಒಂದಲ್ಲ ಎರಡಲ್ಲ ದೇಶ ವಿದೇಶಗಳಲ್ಲಿ ಈ ಸಿನಿಮಾ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ. ಯಾಕಂದ್ರೆ ಈ ಸಿನಿಮಾನ ಅಷ್ಟರ ಮಟ್ಟಿಗೆ ವಿಶೇಷವಾಗಿ ಡಿಸೈನ್ ಮಾಡಿ ನೋಡುಗರಿಗೆ ಥ್ರಿಲ್ ಕೊಡುವಂತೆ ಕಟ್ಟಿಕೊಟ್ಟಿದ್ರು ಸೆನ್ಸೇಷನಲ್ ಡೈರೆಕ್ಟರ್ ರಾಜಮೌಳಿ. ಅದಕ್ಕೆ ಪೂರಕವಾಗಿ ರಾಮ್ ಚರಣ್ ತೇಜ, ಜೂನಿಯರ್ NTR, ಆಲಿಯಾ ಭಟ್, ಅಜಯ್ ದೇವಗನ್ ಕೂಡ ನಟಿಸಿದ್ರು. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಕಮರ್ಷಿಯಲ್ ಸಿನಿಮಾಗಳು ಬರೀ ಭಾರತಕ್ಕಷ್ಟೇ ಸೀಮಿತ ಆಗುತ್ತವೆ ಅಥವಾ ಇಂಟರ್ನ್ಯಾಷನಲ್ ಬಾಕ್ಸ್ ಆಫೀಸ್ ನಲ್ಲಿ ತಕ್ಕ ಮಟ್ಟಿಗೆ ಸದ್ದು ಮಾಡುತ್ತವೆ. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಕಮರ್ಷಿಯಲ್ ಸಿನಿಮಾವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ವಿಮರ್ಶಕರು, ಫಿಲ್ಮ್ ಫೆಸ್ಟಿವಲ್ ವೇದಿಕೆಗಳು, ಜೂರಿ ಕಮಿಟಿಗಳ ನಿದ್ದೆ ಕೆಡಿಸಿತ್ತು. ಅದೇ ಈ RRR. ಅದರಲ್ಲೂ ಚಿತ್ರರಂಗದಲ್ಲೇ ಅತಿ ಶ್ರೇಷ್ಠ ಪ್ರಶಸ್ತಿಯಾದ ಆಸ್ಕರ್ ಅಕಾಡೆಮಿ ಅವಾರ್ಡ್ಸ್ಗೆ ಲಗ್ಗೆ ಇಟ್ಟು ನಾಟು ನಾಟು ಸಾಂಗ್ಗಾಗಿ ಸಂಯೋಜಕ ಕೀರವಾಣಿ ಹಾಗೂ ಚಿತ್ರ ಸಾಹಿತಿ ಚಂದ್ರಬೋಸ್ಗೆ ಆಸ್ಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಆದ್ರೆ ಇನ್ನು ಜಪಾನ್ನಲ್ಲಿ ಭರ್ಜರಿಯಾಗಿ ಪ್ರದರ್ಶನಗೊಳ್ತಿರೋ RRR ಸಿನಿಮಾದ ಸ್ಟಂಟ್ಸ್ ಸಖತ್ ಫ್ರೆಶ್ ಆಗಿವೆ, ಕ್ರಿಯಾಶೀಲತೆಯಿಂದ ಕೂಡಿವೆ. ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ. ಹಾಗಾಗಿ RRR ಚಿತ್ರದ ವಿಭಿನ್ನವಾಗಿರೋ ಸ್ಟಂಟ್ಸ್ಗಾಗಿ ಈ ವರ್ಷವೇ ಈ ಚಿತ್ರಕ್ಕೆ ಆಸ್ಕರ್ ಅಕಾಡೆಮಿ ಅವಾರ್ಡ್ ನೀಡಬೇಕು ಎನ್ನಲಾಗ್ತಿದೆ. ಸ್ಟೀವನ್ ಸ್ಪೀಲ್ಬರ್ಗ್, ಜೇಮ್ಸ್ ಕ್ಯಾಮರಾನ್ ಅಂತಹ ಹಾಲಿವುಡ್ ಲೆಜೆಂಡರಿ ಡೈರೆಕ್ಟರ್ಸ್ ಮೆಚ್ಚಿರೋ ರಾಜಮೌಳಿಯ RRRಗೆ ಮತ್ತೊಂದು ಆಸ್ಕರ್ ಅವಾರ್ಡ್ ಬರೋ ಮುನ್ಸೂಚನೆ ಸಿಕ್ಕಿದೆ. ಇದೇನಾದ್ರೂ ನಿಜವಾದಲ್ಲಿ ಇದಕ್ಕಿಂತ ಹೆಮ್ಮೆಯ ವಿಚಾರ ಮತ್ತೊಂದಿರಲು ಸಾಧ್ಯವಿಲ್ಲ. ಯಾಕಂದ್ರೆ ಇಂಟರ್ವಲ್ ಬ್ಲಾಕ್ ನಲ್ಲಿ ವೈಲ್ಡ್ ಅನಿಮಲ್ಸ್ ಜೊತೆ ಬ್ರಿಟಿಷರ ಕೋಟೆಗೆ ಎಂಟ್ರಿ ಕೊಡುವ ಜೂನಿಯರ್ NTR ದೃಶ್ಯವನ್ನ ನೋಡೋಕೆ ಎರಡು ಕಣ್ಣು ಸಾಲಲ್ಲ. ಅಷ್ಟರ ಮಟ್ಟಿಗೆ ಕಣ್ಣಿಗೆ ಹಬ್ಬ ಕೊಡುತ್ತೆ ಅದೊಂದು ಸೀನ್. ಸೊ ಆಸ್ಕರ್ ಬಂದ್ರೆ ಮತ್ತಷ್ಟು ಮಗದಷ್ಟು ಇನ್ನೋವೇಟಿವ್ ಆಗಿ ಸಿನಿಮಾಗಳನ್ನ ಮಾಡಲು ಉತ್ತೇಜನ ನೀಡಿದಂತಾಗುತ್ತೆ. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.